ಹೆಲೋ ಗೈಸ್, ಮದುವೆ ಆಗಿ 1 ವಾರ ಆಗ್ತಾ ಬಂದಿದೆ. ಬಟ್ ನಾನು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ, ಸಾರಿ. ಇವಾಗ ನಾನು ಮತ್ತೆ ನಮ್ಮಮ್ಮ ಕುರುಬ್ರಳ್ಳಿಗೆ ಹೊರಟಿದ್ದೀವಿ, ಲಗೇಜ್ ಎಲ್ಲ ಎತ್ಕೊಂಡು. ಆಕ್ಚುಲಿ ಬೆಳಗ್ಗೆ ಬೇಗನೆ ಇದ್ವಿ, ಬಟ್ ರೆಡಿ ಆಗೋಷ್ಟ್ರಲ್ಲಿ ಲೇಟ್ ಆಗೋಯ್ತು. ಯಾವ ಡ್ಯಾನ್ಸ್ ಆಡಿದೆ? ಡ್ಯಾನ್ಸ್ ಪ್ರೈಸ್ ಬಂತಾ? ಬಂದಿಲ್ವಾ? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಬಾಯ್. ಬಸ್ ಸ್ಟ್ಯಾಂಡಿಗೆ ಬಂದು 1 ಗಂಟೆ ಆದರೂ ಬಸ್ಸೇ ಸಿಗಲಿಲ್ಲ. ಆಮೇಲೆ ಎಷ್ಟೋ ಹೊತ್ತಾದ್ಮೇಲೆ ಬಂತು. ಆಮೇಲೆ ನಾವು ಬಂದಿದ್ದು ಏಕಶಿಲಾ ಬೆಟ್ಟದ ನಗರಿ ಮಧುಗಿರಿಗೆ. ಸುಮ್ಮನೆ ಕೂತ್ಕೊಳಕ್ಕಾಗದೆ 1-2 ಸೀಬೆಣ್ಣೆ ತಿನ್ಕೊಂಡ್ವಿ ನಾನು ನಮ್ಮಮ್ಮ. ಮತ್ತೆ ನಾವು ಅಲ್ಲಿಂದ ಬಂದಿದ್ದು ದಬ್ಬೆಘಟ್ಟಕ್ಕೆ. ನಾವು ಹೋಗ್ಬೇಕಾಗಿದ್ದು ಕುರುಬ್ರಳ್ಳಿಗೆ. ಆದ್ರಿಂದ ಟಾಟಾ ಎಸಿಲಿ ಲಗೇಜ್ ಜೊತೆ ನಮ್ಮನ್ನು ಹಾಕೊಂಡು ಅಣ್ಣ ಕುರುಬ್ರಳ್ಳಿ ಕರ್ಕೊಂಡು ಹೋದ್ರು. ಹೋಗಿದ ತಕ್ಷಣ ಶಾರ್ವಿಕ್ನ ಮಾತಾಡ್ಸ್ಬೇಕು ಅಂತ ಇತ್ತು ನನಗೆ, ಆದ್ರೆ ಅವನನ್ನ ಮಾತಾಡ್ಸ್ಲೇ ಇಲ್ಲ. ನನ್ನನ್ನೇ ಯಾರು ಇವಳು ಅನ್ನೋ ತರ ನೋಡ್ಬಿಟ್ಟ ಗೈಸ್. ನಾನು ಅನ್ಕೊಂಡಿದ್ದೆ ಅವನ ಜೊತೆ ಇನ್ನೂ ಚೆನ್ನಾಗಿ ರೀಲ್ಸ್ ಮಾಡ್ಬೇಕು ಅಂತ, ಆದ್ರೆ ಅವನು ನೋ ರಿಯಾಕ್ಷನ್, ಪೂರ್ ರಿಯಾಕ್ಷನ್ ಕೊಟ್ಬಿಟ್ಟ. ಕೊಡು ಚೇರ್ ತಗೊಂಡೋಗೋಣ, ಕೊಡು. ಡ್ಯಾನ್ಸ್ ಮಾಡು ಶಾರ್ವಿಕ್, ಡ್ಯಾನ್ಸ್. ಶಾರ್ವಿಕ್ ಅವ್ರ ಅಜ್ಜಿ ಮನೇಲಿ ಬ್ಯಾಗ್ ಎಲ್ಲ ಇಟ್ಬಿಟ್ಟು ನಾವು ಹೋಗಿದ್ದು ಮದುವೆ ಮನೆಗೆ. ಮದುಮಗನ ಅಮ್ಮ ಲತಾ ಆಂಟಿ, ಮತ್ತೆ ಇವರು ನಮ್ಮ ಅತ್ತೆ ಶ್ವೇತತ್ತೆ. ಮದುವೆಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಮದುಮಗ ಅಲ್ಲ, ಶಾರ್ವಿಕ್ ಆಗಿದ್ದ. ಯಾರು ಕಳೆದ್ರೆ ಅವ್ರ ಹತ್ರ ಹೋಗ್ತಾ ಇದ್ದ. ಹಾಗೆ ನೋಡ್ತಾನೆ ಬಳೆಶಾಸ್ತ್ರ ಸ್ಟಾರ್ಟ್ ಮಾಡಿದ್ರು. ಯಾರು ಏನೋ ಹೀರೋ ಅಪ್ಪಿ, ಯಾವ ಊರು ನಿಂದು? ಇವ್ನ ಹೆಸರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ. ನಮ್ಮ ಅಣ್ಣಂಗೆ ಬಾರೋ ನಮ್ಮ ಜೊತೆ ಅಂದರೆ ಬರಲಿಲ್ಲ. ನೋಡಿದ್ರೆ ನಮ್ಗಿಂತ ಬೇಗ ಬಂದ್ಬಿಟ್ಟಿದ್ದ. ಕಡೆ ಇದ್ದಿದ್ದ ನೆಂಟರನ್ನೆಲ್ಲ ಮಾತಾಡಿಸ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ಬಳೆಶಾಸ್ತ್ರ ಸ್ಟಾರ್ಟ್ ಆಗೋಗಿತ್ತು. ಎಲ್ಲ ಬಳೆ ತೊಡಿಸ್ಕೊತಾ ಇದ್ರು. ಹಾಗೆ ಎಲ್ಲಾರು ಒಂದು ಕಡೆಯಿಂದ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಕ್ಚುಲಿ ತುಂಬ ದಿನ ಆಗೋಗ್ಬಿಟ್ಟಿತ್ತು ಮದುವೆಗಳನ್ನ ಅಟೆಂಡ್ ಮಾಡಿ. ಸೊ ತುಂಬ ದಿನ ಆದಮೇಲೆ ಜಾಸ್ತಿ ರಿಲೇಟಿವ್ಸ್ನ ನೋಡಿಬಿಟ್ಟು ಖುಷಿ ಆಗೋಯ್ತು ನನಗೆ. ನಾವು ಬರೋದಕ್ಕೂ ಮುಂಚೆನೇ ಚಪ್ರ ಹಾಕಿದ್ರು, ಬಟ್ ಅವಾಗ ಡಿಸೈನ್ ಮಾಡ್ತಾಯಿದ್ರು. ಅವ್ರನ್ನೂ ಎಲ್ಲ ಮಾತಾಡಿಸ್ಕೊಂಡು ಒಳಗಡೆ ಬಂದೆ. ಮತ್ತೆ ಯಾರಾದರೂ ಆ ಮದುವೆ ಮನೇಲಿ ನನ್ನ ನೋಡಿದ್ರೆ ಸಾಕು ವಿಡಿಯೋಗ್ರಾಫರ್ ಅಂದ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ. ಆ ಫೋಟೋ ತಗೋ, ಈ ವಿಡಿಯೋ ಮಾಡ್ಕೊ ಅವ್ರನ್ನ ಅಂತ. ಅವ್ರಿಗೆ ಬೇಜಾರಾಗಬಾರ್ದು ಅಂತ ಎಲ್ಲ ವಿಡಿಯೋ ಮಾಡ್ಕೊಂಡು ನನ್ನ ಸ್ಟೋರೇಜೇ ಫುಲ್ ಆಗೋಗ್ಬಿಟ್ಟಿದೆ. ಇವರು ನಮ್ಮ ಅತ್ತೆ ಗೀತತ್ತೆ. ಇವರು ನಮ್ಮ ಅಣ್ಣ ಬಂದಿದ್ದಾನೆ ಅಂತ ಗೊತ್ತಿರಲಿಲ್ಲ. ಫುಲ್ ಎಕ್ಸೈಟ್ ಆಗೋಗ್ಬಿಟ್ರು ಅವ್ನು ನೋಡಿ. ಮದುವೆಗಳಿದ್ದಾಗ ಬಳೆ ತೊಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನಾನು ಕೂಡ ಅವತ್ತು ಬಳೆ ತೊಡಿಸ್ಕೊಂಡೆ. ನಾವು ಹೋಗೋಷ್ಟೇ 2-3 ಗಂಟೆ ಆಗೋಗಿತ್ತೇನೋ. ಅದರಿಂದ ಊಟ ತಿಂದು ಜನಗಳನ್ನ ನೋಡಿ ಬುಜ್ಜಿ ಹೆದರುತ್ತಾನೆ ಅಂತನೋ ಅಥವಾ ಬುಜ್ಜಿನ ನೋಡಿಬಿಟ್ಟು ಜನಗಳು ಹೆದರುತ್ತಾರೆ ಅಂತನೋ ಏನೋ ಇದನ್ನ ಮೇಲ್ ಕಟ್ಟಾಕ್ಬಿಟ್ಟಿದ್ರು. ಮಾಡಿ ಮೇಲೆ ಹೋಗಿ ವ್ಯೂನ ನೋಡಿದ್ರೆ ಮಾತ್ರ ಸಖತ್ತಾಗಿ ಅನ್ಸುತ್ತೆ. ಸುತ್ತ ಅಡಿಕೆ ಮರ, ಮಧ್ಯದಲ್ಲಿ ಮನೆ. ನಿಜವಾಗ್ಲೂ ಹಳ್ಳಿ ಮನೆ ಅಂತ ಹೇಳಿದ್ರೆ ಹಿಂಗಿರ್ಬೇಕು ಗೈಸ್. ಯಾವಾಗೆಲ್ಲ ಕೂಡ್ತಾರೋ ಇಲ್ವೋ ಗೊತ್ತಿಲ್ಲ, ಮದುವೆ ಟೈಮಲ್ಲಿ ಎಲ್ಲರೂ ಕೂಡ್ತಾರೆ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ. ಹಾಗೇನೆ ನಾವು ಕೂಡ ಒಟ್ಟಿಗೆ ಫೋಟೋ ತಗೋತೀವಿ. ತುಂಬ ಸರ್ತಿ ನೋಡಿದ್ದೀನಿ ಇವಜ್ಜಿ ಮೊಮ್ಮಗ ಸೇರ್ಕೊಂಡು ಏನೋ ಡಿಸ್ಕಸ್ ಮಾಡ್ತಾ ಇದ್ರು. ಏನೋ ಅಂತ ನಾನು ಕೇಳಕ್ ಹೋಗ್ಲಿಲ್ಲ. ಈ ಸಣ್ಣ ಹುಡುಗ ಶಾರ್ವಿಕ್ ಇದನ್ನಲ್ಲ, ಎಲ್ಲಾರ ಹತ್ರ ಹೋಗ್ಬಿಟ್ಟು ಕವ್ವಾ ಕೊಡಿ ಮೊಬೈಲಲ್ಲಿ ಅಂತ ಇದ್ದ. ಅದಕ್ಕೆ ಇವಳು ನಮ್ಮಕ್ಕ ಹೆಂಗ್ ಮಾಡ್ತಾ ಇದ್ದಾಳೆ ಅಂತ ನೋಡಿ. ಮದುವೆಯಲ್ಲಿ ಬೆಸ್ಟ್ ವಿಡಿಯೋ ಐ ಕ್ಯಾಪ್ಚರ್ಡ್ ಇಸ್ ಅಜ್ಜಿ ತಾತಂದು. ಇವಾಗ ಇವನ್ ಜೊತೆ ನಾನು ನಿಮ್ಮ ಮನೆಗೆ ಹೋಗ್ತಿದ್ದೀನಿ. ಓಕೆ. ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕುರುಬರಹಳ್ಳಿ. ಈ ಸ್ಕೂಲ್ ಓನರು ಇವರು ನಮ್ಮ ಮೋಹನ್ ಮಾಮ. ಹೆಂಗಿದ್ರು ಬಳೆಶಾಸ್ತ್ರ ಮುಗಿಯೋದು ಲೇಟ್ ಆಗುತ್ತೆ ಅಂತ ನಾವು ಮೋಹನ್ ಮಾಮ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿರ ಎಳ್ನೀರನ್ನ ಕುಡ್ಕೊಂಡು ಬಂದ್ವಿ. ಹಳ್ಳಿಗಳಿಗೆ ಹೋದ್ರೆ ಎಳ್ನೀರು ಕುಡಿಯೋದು ಈಸ್ ಮ್ಯಾಂಡೇಟರಿ. ಅಪರೂಪಕ್ಕೆ ಹೋಗಿರೋದ್ರಿಂದ ನಮ್ಮ ಮಾಮ ಅಂತೂ ರೋಟಿ ಇಸ್ಕೊಂಡು ಬಂದು ಎಳ್ನೀರು ಕೊಚ್ಕೊಳ್ಳೋವರೆಗೂ ಬಿಡಲಿಲ್ಲ. ಬಳೆಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮದುಮಗನ್ನ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬರೋದು. ಈ ಗ್ಯಾಪಲ್ಲಿ ಒಂದು ವಿಡಿಯೋ ತಗೊಂಡೆ ನಾನು. ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಏನೇನು ಬೇಕು, ಹಣ್ಣು ಕಾಯಿ ಹೂವು ಎಲ್ಲ ಜೋಡಿಸ್ಕೊಂಡ್ರು ನಮ್ಮ ಮಾಮ. ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಚೌಟ್ರಿ ಕಡೆ ಹೊರಡ್ಬೇಕಿತ್ತು. ಈಗ ನೋಡಿ ಶಾರ್ವಿಕ್ ಒಂದು ಕ್ಯೂಟೆಸ್ಟ್ ಕಾನ್ವರ್ಸೇಷನ್ ನಡೆಯುತ್ತೆ. ನೀನೇ ತಾನೇ ಕಿತಾಕಿದ್ದು ಶಾರ್ವಿಕ್? ಕಿತಾಕೋ ನೋಡಿ ಮಾಮ. ನೀನೇ ಕಿತ್ತಿದಂತ ಗೊತ್ತು. ಆಕ್ಚುಲಿ ಈ ಮದುವೆಗೆ ಇವೆಂಟ್ ಮ್ಯಾನೇಜರ್ಸ್ ಯಾರು ಗೊತ್ತಾ? ದೇವಿಕಾ ಮತ್ತೆ ಭವ್ಯ ಅಕ್ಕ. ಕಾರ್ ಮುಂದೆ ಒಂದು ಈಡ್ಗಾಯಿ ಹಾಕ್ಬಿಟ್ಟು ಎಲ್ಲ ವಿಡಿಯೋ ಶೂಟು ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಮದುಮಗನ ಮೊದಲು ಕಾರಲ್ಲಿ ಕಳಿಸಿದ್ವಿ.
ರಿಸೆಪ್ಷನ್ಗೆ ಮುಹೂರ್ತಕ್ಕೆ ಎಲ್ಲ ತಾಂಬೂಲ ಕೊಡಬೇಕಿತ್ತಲ್ವಾ, ಸೊ ಅದನ್ನೆಲ್ಲ ಕಾರಲ್ಲಿ ಇಟ್ರು. ಜನಗಳನ್ನೆಲ್ಲ ಕರ್ಕೊಂಬರಕ್ಕೆ ಬಸ್ ರೆಡಿ ಆಗಿತ್ತು, ಮತ್ತೆ ನಾವು ಕಾರಲ್ಲಿ ಮದ್ಗಿರಿ ತಲುಪಿದ್ವಿ. ನೆಕ್ಸ್ಟ್ ರಿಸೆಪ್ಷನ್ ಮತ್ತೆ ಮುಹೂರ್ತದ್ದು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್.